ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈಕಾಸ್ ಕಿಚನ್. ನಾನಿಲ್ಲಿ ಕಡಲೆಕಾಳು ಉಸಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನಾನು ಈ ಕಡಲೆಕಾಳನ್ನು ಹಿಂದಿನ ದಿನವೇ ನೆನೆ ಹಾಕಿದ್ದೆ. ನಾನು ಈ ಕಡಲೆಕಾಳನ್ನು ಒಂದು 2-3 ಬಾರಿ ತೊಳ್ಕೊಂಡು ಚೆನ್ನಾಗಿ ನೆನೆ ಹಾಕಬೇಕು. ಇದು ನೆಂದ ನಂತರ ಮಾರನೇ ದಿನ ಮಾಡ್ಕೊಳ್ಳುವಂಥದ್ದು. ಈಗ ನಾನಿಲ್ಲಿ ಒಂದು ಸ್ಟವನ್ನು ಹತ್ತಿಸ್ಕೊಂಡು ನಾನು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಈ ಕುಕ್ಕರಿಗೆ ಈಗ ನಾನು ನೆನೆಸಿಟ್ಟಂಥ ಕಡಲೆಕಾಳನ್ನು ನಾನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಬೌಲ್ನಲ್ಲಿ ನಾನು 2ರಷ್ಟು ನೀರನ್ನು ಹಾಕ್ಕೊಳ್ತೀನಿ. ನಾನು ಕಡಲೆಕಾಳು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಬೌಲ್ನಲ್ಲಿ 2ರಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ನಂತರ ಸ್ವಲ್ಪ ಆವಿ ಮೇಲೆ ಹೋದ ಕೂಡಲೇ ನಾವು ವೆಯ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ಒಂದು 4 ವಿಷಲ್ ಆಗಬೇಕು. 3-4 ವಿಷಲ್ ಅಂತೂ ಬೇಕೇ ಬೇಕು. ಏಕೆಂದರೆ ಕಡಲೆಕಾಳು ಚೆನ್ನಾಗಿ ಬೇಯಬೇಕಾಗುತ್ತೆ. ಗಟ್ಟಿ ಗಟ್ಟಿ ಇದ್ದರೆ ಪುನಃ ನಾವು ಅದನ್ನು ಫ್ರೈ ಮಾಡುವಾಗ ತುಂಬಾ ಗಟ್ಟಿ ಆಗುತ್ತೆ. ಅದರಿಂದ ನೋಡಿ ಈಗ ಯಾವ ರೀತಿ ಬೆಂದಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಆಗಿದೆ. ಈಗ ನೋಡಿ, ನಾವು ಕೈಯಲ್ಲಿ ಅದನ್ನು ಈಚಿಕಿದ್ರೆ ನೋಡಿ ಈ ರೀತಿಯಾಗಿ ಮ್ಯಾಶ್ ಆಗಬೇಕು. ತುಂಬ ಮ್ಯಾಶ್ ಆದರೆ ತುಂಬಾ ಟೇಸ್ಟ್ ಆದಂಥ ಒಂದು ರೆಸಿಪಿ ಇದು. ನೋಡಿ, ಈಗ ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀರನ್ನೆಲ್ಲ ಸೋಸ್ಕೊಳ್ಬೇಕು. ಈ ನೀರಲ್ಲೂ ಕೂಡ ಸಾಂಬಾರೆಲ್ಲ ಮಾಡ್ತಾರೆ. ತರಕಾರಿ ಹಾಕಿ ಸಾಂಬಾರು ಕೂಡ ಮಾಡ್ಬೋದು, ರಸಮ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಒಂದು ಬಾಣಲಿನ ನಾನು ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೂ ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಒಮ್ಮೆ. ಅದಾದ ನಂತರ ನೋಡಿ, ಈಗ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಅದೇ ರೀತಿಯಾಗಿ ಹಸಿಮೆಣಸನ್ನು ಹಾಕ್ಕೊಳ್ತೀನಿ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದರೆ ನೀವು ಒಂದು 6-7 ಹಸಿಮೆಣಸನ್ನು ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟವಾದ್ರಿಂದ ಒಂದು 3 ಹಸಿಮೆಣಸನ್ನು ನೀವು ಹಾಕ್ಕೊಳ್ಬೋದು. ಅದೇ ರೀತಿಯಾಗಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಜೊತೆಗೆ ಹಿಂಗನ್ನು ಕೂಡ ನಾನು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಗೂ ಇನ್ನೊಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಕಡಲೆಕಾಳನ್ನು ಬೇಯಿಸಿದಂಥ ಕಡಲೆಕಾಳನ್ನ ಈಗ ಹಾಕ್ಕೊಳ್ಬೇಕು. ಕಡಲೆಕಾಳು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ತುಂಬಾ ಚೆನ್ನಾಗಿರೋದು. ನೋಡಿ, ಈ ರೀತಿಯಾಗಿ ಒಂದು 5 ನಿಮಿಷ ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದಕ್ಕೆ ನೀರೆಲ್ಲ ಏನು ಹಾಕ್ಕೊಳ್ಳೋದಿಲ್ಲ. ಅದೇ ರೀತಿ ಮಿಕ್ಸಲ್ಲೇ ಅದೇ ಎಣ್ಣೆಲೇ ಅದು ಮಿಕ್ಸ್ ಆಗಬೇಕು. ಅದೇ ರೀತಿಯಾಗಿ ಒಂದು ಕಪ್ಪಷ್ಟು ತೆಂಗಿನ ತುರಿ, ಒಂದು ಚಿಕ್ಕ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೂಡ ಕೊಡ್ಬೋದು. ಈಗ ಒಂದು ಚಿಕ್ಕ ಲಿಂಬೆಹಣ್ಣನ್ನು ನಾನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ರಸ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದೆ ಹೋದರೆ ಬೇಡ. ಅಂದರೆ ಇದು ಲಿಂಬೆಹಣ್ಣು ರಸ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಆಗಿದೆ. ನಾನೀಗ ಒಂದು ಬೌಲಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾನು ಸರ್ವ್ ಮಾಡಲಿಕ್ಕಾಗಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಟೇಸ್ಟ್ ಆದಂಥ ಒಂದು ರೆಸಿಪಿ. ಇದನ್ನು ನೀವು ಕೂಡ ಮಾಡಿ ಮಕ್ಕಳಿಗೆ ಕೊಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.